ಯಳಂದೂರು ಧ್ಯಾನ ಕೇಂದ್ರದಲ್ಲಿ ಡಿಎಸ್ಎಸ್ ವತಿಯಿಂದ ಬುದ್ಧರ ಜಯಂತಿಯನ್ನು ಸರಳವಾಗಿ ಮೇಣದ ಬತ್ತಿ ಹಚ್ಚುವುದರ ಮೂಲಕ ಎಲ್ಲರಿಗೂ ಸಿಹಿ ಹಂಚಿ ಆಚರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಯರಿಯೂರು ರಾಜಣ್ಣ ಮಾತನಾಡಿದ್ದು, ಭಗವಾನ್ ಬುದ್ಧರು ಶಾಂತಿ ದೂತರು, ವಿಶ್ವಕ್ಕೆ ಶಾಂತಿ ಸಾರಿದ ಮಹಾನ್ ವ್ಯಕ್ತಿ. ಭಗವಾನ್ ಬುದ್ಧರು ವಿಶ್ವಕ್ಕೆ ಬೌದ್ಧ ಧರ್ಮವನ್ನು ಕೊಡುಗೆಯಾಗಿ ಕೊಟ್ಟವರು. ಅಂಥ ಧರ್ಮವನ್ನು ವಿಶ್ವಜ್ಞಾನಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಪ್ಪಿಕೊಂಡಿದ್ದಾರೆ. ನಾವು ಅವರಂತೆ ಕೂಡ ಶಾಂತಿಯುತವಾಗಿ ಬಾಳಬೇಕು, ಬುದ್ಧನ ಮಾರ್ಗದಲ್ಲಿ ಬದುಕಬೇಕೆಂದು ತಿಳಿಸಿದ್ದಾರೆ. ಇನ್ನು ಉಪನ್ಯಾಸಕಿ ಗಣಿಗನೂರು ಶಾರದಾ ಅವರು ಕೂಡ ಮಾತನಾಡಿದ್ದು, ಬುದ್ಧ ಏಷ್ಯಾದ ಬೆಳಕು, ಜಗತ್ತಿಗೆ ಜ್ಞಾನದ ಬೆಳಕನ್ನು ಜಗತ್ತಿಗೆ ಚೆಲ್ಲಿದವರು, ಆಸೆಯೇ ದುಃಖಕ್ಕೆ ಮೂಲ ಎಂದು ಸಾರಿದ ಮಹಾನ್ ಜ್ಞಾನಿ. ವಿಚಾರಗಳನ್ನು ನಾವು ಪಾಲಿಸಬೇಕು. ಅಹಿಂಸೆ ಮಾರ್ಗದಲ್ಲಿ ನಡೆದಂತಹ ಮಹಾನ್ ವ್ಯಕ್ತಿ ಅವರು ನಮಗೆ ದಾರಿ ದೀಪ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಚಾಲಕರಾದಂತಹ ಯರಿಯೂರು ರಾಜಣ್ಣ, ತಾಲೂಕಾ ಸಂಚಾಲಕ ಗುಳಿಪುರ ಅನಿಲ್ ಕುಮಾರ್, ಶಂಕರ್ ಮೂರ್ತಿ ಸೇರಿದಂತೆ ಇತರರು ಕೂಡ ಹಾಜರಿದ್ದರು. ಭಗವಾನ್ ಬುದ್ಧರ 2568ನೆಯ ಜನ್ಮ ದಿನೋತ್ಸವದ ಸಮಸ್ತ ವಿಶ್ವ ಜನತೆಗೆ ಶುಭಾಶಯಗಳನ್ನ ಹೇಳ್ತಾ, ಭಗವಾನ್ ಬುದ್ಧರ ಹುಟ್ಟುವಿನಿಂದ ಭಾರತಕ್ಕೆ ಅಪಾರವಾದ ಕೊಡುಗೆಯನ್ನು ನೀಡ್ತಕ್ಕಂಥ ಸಂದೇಶಗಳನ್ನ ನಾವು ಪಾಲಿಸ್ಕೊಂಡು ಹೋಗಬೇಕಾದ ನಮ್ಮೆಲ್ಲರ ಕರ್ತವ್ಯ. ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಅಶೋಕ ನಂತರದಲ್ಲಿ ಬಾಬಾ ಸಾಹೇಬರು ಭಾರತಕ್ಕೆ ಮರಳಿ ಬುದ್ಧ ಧರ್ಮವನ್ನು ತಂದು ನೆಲೆಸಿ ಈ ದೇಶದಲ್ಲಿ ಸುಮಾರು ಲಕ್ಷಾಂತರ ಅನುಯಾಯಿಗಳು ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳನ್ನ ಅಳವಡಿಸ್ಕೊಳ್ಳೋದ್ರ ಮೂಲಕ ಮತ್ತು ಪಂಚಶೀಲಗಳನ್ನು ಅಳವಡಿಸ್ಕೊಳ್ಳೋದ್ರ ಮೂಲಕ ತಮ್ಮ ಜೀವನವನ್ನು ಮತ್ತು ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಸಮೃದ್ಧಿಯಿಂದ ಶಾಂತಿ ಸುವ್ಯವಸ್ಥೆಯಿಂದ ಕಾಪಾಡೋದಕ್ಕೆ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತಗಳು ಆದರ್ಶಪ್ರಾಯವಾಗಿದೆ. ಈಗಿನ ಪ್ರಸ್ತುತ ರಾಜಕೀಯ ಮತ್ತು ದೇಶದ ಪರಿಸ್ಥಿತಿಗೆ ಭಗವಾನ್ ಬುದ್ಧರ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ. ಬುದ್ಧ ಏಷ್ಯಾದ ಬೆಳಕು, ಅದು ಇಡೀ ಜಗತ್ತಕ್ಕೆ ಬೆಳಕನ್ನು ನೀಡುವಂಥವರು ಬುದ್ಧ ಆಗಿದ್ದಾರೆ. ಬುದ್ಧ ಭಾರತದಲ್ಲಿ ಹುಟ್ಟಿದರೂ ಕೂಡ ವಿಶ್ವದ ಎಲ್ಲ ದೇಶಗಳಲ್ಲಿಯೂ ಅವರ ಒಂದು ವಿಚಾರಧಾರೆ, ಅವರ ಅಹಿಂಸೆಯ ಮಾರ್ಗ, ಸತ್ಯ ಪಸರಿಸಿದೆ. ಈ ಬುದ್ಧ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡಿಬೇಕು. ಅವರು ಆಸೆಯೇ ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಆಸೆಯೇ ದುಃಖಕ್ಕೆ ಮೂಲ ಅಂತ. ಅಂದರೆ ಮನುಷ್ಯ ತನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಪಡ್ಕೋಬೇಕು, ಅದಲ್ಲದೆ ಅವನು ಹೆಚ್ಚೆಚ್ಚು ಆಸೆಯನ್ನು ಪಡ್ತಾನೆ. ಹಾಗಾಗಿ ಆ ಆಸೆ ಕೊಡೋದ್ರಿಂದನೇ ದುಃಖ ಉಂಟಾಗುತ್ತೆ ಅನ್ನೋದನ್ನು ಅವರು ಹೇಳ್ತಾರೆ. ಹೀಗೆ ಬುದ್ಧನ ಅನುಯಾಯಿಗಳಾಗಿ ನಾವು ಒಳ್ಳೆಯ ಮಾರ್ಗದಲ್ಲಿ, ಬುದ್ಧನ ಮಾರ್ಗದಲ್ಲಿ ನಡಿಬೇಕು. ಬುದ್ಧನನ್ನು ಅಪ್ಪಿಕೊಂಡಂತಹ ರಾಜ ಮಹಾರಾಜರು, ಅಶೋಕ ಆಗಿರ್ಬೋದು, ಇವರೆಲ್ಲ ಕೂಡ ಬುದ್ಧನ ಸತ್ಯ ಅಹಿಂಸಾ ಮಾರ್ಗವನ್ನು ಜಗತ್ತಿಗೆ, ಲೋಕಕ್ಕೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ತೇವೆ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಬುದ್ಧ ತತ್ವವನ್ನು ಅಳವಡಿಸ್ಕೊಂಡು ವಿಶ್ವದಲ್ಲಿರುವಂತಹ ಯಾವುದೇ ಧರ್ಮ ಇದ್ರೂ ಕೂಡ ನಮ್ಮ ತಾಯಿನಾಡು ಇಲ್ಲಿ ಬೆಳೆದಿರುವಂತಹ ಬೌದ್ಧ ಧರ್ಮ, ಬುದ್ಧನನ್ನು ಅವರು ಒಪ್ಪಿಕೊಂಡು ಕೊನೆಯ ಗಳಿಗೆಯಲ್ಲಿ ಅವರು ಅದನ್ನು ಅಪ್ಪಿ ಆ ಧರ್ಮವನ್ನು ಸ್ವೀಕರಿಸಿ ಅಲ್ಲೇ ಅವರು ಅಂತಿಮ ಆಗುವಂಥದ್ದು ನೋಡ್ತಾರೆ. ಹಾಗೆ ನಾವು ನೋಡೋದಾದರೆ ಅಂಬೇಡ್ಕರ್ ಕೂಡ ಒಬ್ಬ ವಿಶ್ವ ನಾಯಕ. ಅವರೇ ಆ ಧರ್ಮವನ್ನು ಒಪ್ಕೊಂಡ್ರು ಅಂತಂದಾಗ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಕೂಡ ನಾವು ಇತಿಹಾಸವನ್ನು ತಿಳಿಯದವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತ. ಅದನ್ನೇ ನಾವು ಈ ಧರ್ಮದಲ್ಲಿ, ಬೌದ್ಧ ಧರ್ಮದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ನಮ್ಮ ಇತಿಹಾಸ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳದೆ ಹೋದರೆ ನಾವು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೌದ್ಧ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಆಳವನ್ನು, ಸಾರವನ್ನು ನಾವು ತಿಳ್ಕೋಬೇಕು. ಅದನ್ನು ಮುಂದೆ ನಾವು ಮುಂದುವರಿಸ ಎಲ್ಲ ಒಂದು ಮೌಢಾಚರಣೆ ಇರ್ಬೋದು, ಅಹಿಂಸೆ ಇರ್ಬೋದು, ಅದನ್ನೆಲ್ಲ ನಾವು ತುಳಿದು ಕೋಮು ಸೌಹಾರ್ದತೆಯನ್ನು ಸಾರದತ್ತ ನಾವು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.